ಬೆಂಗಳೂರಲ್ಲಿ ಅಪರಿಚಿತರಿಂದ ಗುಂಡಿನ ದಾಳಿ ನಡೆದಿದೆ. ಔಟರ್ ರಿಂಗ್ ರಸ್ತೆಯ HBR ಲೇಔಟ್ನಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಸೈಯದ್ ಜುಬೇರ್ ಮೇಲೆ ಗುಂಡಿನ ದಾಳಿಯನ್ನ ನಡೆಸಲಾಗಿದೆ. ಜುಬೇರ್ ಅಂಬೇಡ್ಕರ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ನೋಡ್ತಾ ಔಟರ್ ರಿಂಗ್ ರಸ್ತೆಯ HBR ಲೇಔಟ್ನಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಅಪರಿಚಿತರಿಂದ ಈ ಒಂದು ಗುಂಡಿನ ದಾಳಿ ನಡೆದಿದೆ. ಸೈಯದ್ ಜುಬೇರ್ ಮೇಲೆ ಈ ಒಂದು ಗುಂಡಿನ ದಾಳಿಯನ್ನ ಮಾಡಿದ್ದಾರೆ. ಅಪರಿಚಿತರು ಯಾರು ಏನು ಎತ್ತ ಅನ್ನೋದ್ರ ಬಗ್ಗೆ ಇನ್ನೂ ಅಷ್ಟೇ ಡೀಟೇಲ್ಸ್ ಲಭ್ಯವಾಗಬೇಕು. ಜುಬೇರ್ ಅಂಬೇಡ್ಕರ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಆಕ್ಟಿವಾದಲ್ಲಿ ಬಂದಿದ್ದಂತ ಇಬ್ಬರಿಂದ ಫೈರಿಂಗ್ ಅನ್ನ ಮಾಡಲಾಗಿದೆ. ಸ್ಥಳಕ್ಕೆ ಕೆಜಿಹಳ್ಳಿ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಅಪರಿಚಿತರು ಯಾರು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಆದರೆ ಈಗ ಆಲ್ರೆಡಿ ಜುಬೇರ್ನನ್ನ ಅಂಬೇಡ್ಕರ್ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಬ್ಯಾಗ್ನೊಳಗೆ ಪಿಸ್ತೂಲ್ ತಂದು ಜುಬೇರ್ ಮೇಲೆ ಗುಂಡು ಹಾರಿಸಿದ್ದಾರೆ ದುಷ್ಕರ್ಮಿಗಳು. ಹೆಲ್ಮೆಟ್ ಹಾಕಿಕೊಂಡು ಒಂದು ಗುಂಡು ಹೊಡೆದು ಕತ್ತಲಲ್ಲಿ ಮರೆಯಾಗಿದ್ದಾರೆ ಈ ದುಷ್ಕರ್ಮಿಗಳು. ಸೊ ಹೀಗಾಗಿನೇ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಸೊ ಇಲ್ಲಿ ಪ್ರಮುಖವಾಗಿ ಆಕ್ಟಿವಾದಲ್ಲಿ ಬಂದಿದ್ದಂತ ಇಬ್ಬರಿಂದ ಫೈರಿಂಗ್ ಅನ್ನ ನಡೆಸಲಾಗಿದೆ. ಜುಬೇರ್ ಅನ್ನೋರ ಮೇಲೆ ಕೆಜಿಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಈ ಜುಬೇರ್ ಅನ್ನೋರು ಯಾರು, ಇವರ ಹಿನ್ನೆಲೆ ಏನು, ಉದ್ಯಮಿನ, ರಾಜಕಾರಣಿನ, ಏನು, ಯಾವ ಕಾರಣಕ್ಕೋಸ್ಕರ ಅಪರಿಚಿತರು ಇವರ ಮೇಲೆ ಗುಂಡಿನ ದಾಳಿಯನ್ನ ನಡೆಸಿದ್ರು, ಇದೆಲ್ಲದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕು. ಯಾಕೆಂದ್ರೆ ಅಪರಿಚಿತರು ಬಂದು ಏಕಾಏಕಿ ಗುಂಡಿನ ದಾಳಿಯನ್ನ ನಡೆಸ್ತಾರೆ ಅಂದ್ರೆ ಇವರ ಮೇಲೆ ಯಾವ ರೀತಿಯಾದಂತಹ ವೈಷಮ್ಯ ಇತ್ತು ಅನ್ನೋದು ಕೂಡ ಇನ್ನಷ್ಟೇ ಗೊತ್ತಾಗಬೇಕು. ಸಿಲಿಕಾನ್ ಸಿಟಿಯಲ್ಲಿ ರಾತ್ರಿ ರೋಮಿಯೋಗಳಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ರಾತ್ರಿ ವೇಳೆ ಸಾರ್ವಜನಿಕರಿಗೆ ಕಿರಿಕಿರಿ ಮಾಡ್ತಿದ್ದ 210ಕ್ಕೂ ಹೆಚ್ಚು ಜನರನ್ನ ಪೊಲೀಸರು ವಶಕ್ಕೆ ಪಡೆದು ಖಡಕ್ ಆಗಿಯೇ ವಾರ್ನಿಂಗ್ ಮಾಡಿದ್ದಾರೆ. ವಶಕ್ಕೆ ಪಡೆದವರಲ್ಲಿ ಹಲವು ರೌಡಿ ಶೀಟರ್ಗಳು ಹಾಗೂ ಅಪ್ರಾಪ್ತರು ಇದ್ರು. ರೈಲ್ವೆ, ಆಟೋ ಸ್ಟ್ಯಾಂಡ್, ಪಾರ್ಕ್ಗಳಲ್ಲಿ ನಿಂತು ತೊಂದರೆ ಕೊಡ್ತಿದ್ದವರಿಗೆ ಖಾಕಿ ವಾರ್ನಿಂಗ್ ಕೊಟ್ಟಿದೆ. ಜನರಿಗೆ ತೊಂದರೆ ಕೊಡ್ತಾ ಇದ್ದಂತ 210ಕ್ಕೂ ಹೆಚ್ಚು ಜನ ಪುಂಡರಿಗೆ ಖಾಕಿ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿರುವಂತದ್ದು. ಪೊಲೀಸ್ ಸ್ಟೇಷನ್ಗೆ ಎತ್ತಾಕೊಂಬಂದು ಅಲ್ಲೇ ಸರಿಯಾಗಿ ವಾರ್ನಿಂಗ್ ಕೊಟ್ಟು ಕಳಿಸಿದ್ದಾರೆ. ಇವರೆಲ್ಲರೂ ಕೂಡ ಕೆಲವರು ರೋಮಿಯೋಗಳು, ಮತ್ತೆ ಕೆಲವರು ಪುಂಡರು, ಇನ್ನೂ ಕೆಲವರು ಅಪ್ರಾಪ್ತರು. ಅಲ್ಲಿದ್ದಂತ ಸಾರ್ವಜನಿಕರಿಗೆ ತೊಂದರೆಯನ್ನ ಕೂಡ ಕೊಡ್ತಿದ್ರಂತೆ ರಾತ್ರಿ ಹೊತ್ತು. ಸೊ ಹೀಗಾಗಿನೇ ಅವ್ರಿಗೆಲ್ರಿಗೂ ಕೂಡ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟು ಎಚ್ಚರಿಕೆಯನ್ನ ಕೊಟ್ಟು ಕಳಿಸಿದ್ದಾರೆ. ಇನ್ನೊಂದ್ಸಲಿ ಈ ರೀತಿಯಾಗಾದ್ರೆ ಸರಿ ಇರೋದಿಲ್ಲ ಅನ್ನುವ ಎಚ್ಚರಿಕೆಯನ್ನ ಕೊಟ್ಟು ಅವ್ರನ್ನ ಬಿಟ್ಟಿದ್ದಾರೆ ಪೊಲೀಸರು.